ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಎಸ್ ಏನು ಮಾರುತಿ, ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲವೂ ಕೂಡ ಮೈಂಡ್ ಗೇಮ್ ಮತ್ತೆ ಟ್ರಿಕ್ಕಿಯನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗಮನ ಹರಿಸಬೇಕಾದಂತಹ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ಬಿಟ್ಟಂತಹ ವಿಚಾರ ಅಂತ ಹೇಳಿದ್ರು. ಮತ್ತೆ ಒಂದು ಕಡೆ ಸುರ್ಜೇವಾಲಾ ಅವರು ಕೂಡ ಈ ರೀತಿಯಾಗಿ ಬದಲಾವಣೆ ವಿಚಾರವನ್ನ ಕೂಡ ನಾವು ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ, ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಇವತ್ತು ಸಿಎಂ ಅವರು ಕೂಡ ಒಂದು ಕಡೆ ನಾನೇ ಮುಂದಿನ 2.5 ವರ್ಷಗಳ ಕಾಲ ಏನು ಬಾಕಿ ಇದೆಯೋ ಅದಕ್ಕೆ ನಾನೇ ಸಿಎಂ ಅನ್ನುವಂತಹ ಮಾತನ್ನ ಬಹಿರಂಗವಾಗಿ ಹೇಳಿದ್ರು. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೈ ಚೆಲ್ಲದಂತೆ ಕಾಣಿಸ್ತಾ ಇದೆ, ಅಸಹಾಯಕನಾಗಿದ್ದೇನೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ರಮ್ಯಾ, ಕಳೆದ 4 ದಿನಗಳಿಂದಲೂ ಕೂಡ 4 ರೀತಿಯಾದಂತಹ ವ್ಯತಿರಿಕ್ತ ಹೇಳಿಕೆಗಳು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದೇ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಟ್ಟದ್ದನ್ನು ಬಿಟ್ಟರೆ ಹಿಂದೆ ಹಲವು ನಾಯಕರುಗಳು ಕೊಟ್ಟಂತಹ ಹೇಳಿಕೆಗಳು ಭಾಳಷ್ಟು ಬೇರೆ ಬೇರೆ ರೀತಿಯಾಗಿದ್ದು. ಒಂದು ಬಣ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿ ಎಂ ಅಂತ ಹೇಳಿದ್ರೆ, ಮತ್ತೊಂದು ಬಣ ಸಿದ್ದರಾಮಯ್ಯ ಅವರು 2 ವರ್ಷಗಳ ಕಾಲ 2.5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ತದ ಬಳಿಕ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಲೇ ಬಂದರು. ನಾವು ಮೊದಲಿಂದ ತಗೊಳ್ಳೋದೇ ಆದರೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಆಗಮನಕ್ಕೂ ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸಿದರು. ಆ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು ನಾಯಕತ್ವ ಬದಲಾವಣೆ ವಿಚಾರ ಇಲ್ಲಿ ಯಾವುದೋ ಒಂದು ಬಣದವರು ಹೇಳಿದ್ರೆ ಆಗೋದಿಲ್ಲ, ಯಾರೋ ಒಬ್ಬ ಶಾಸಕ ಹೇಳಿದ್ರೆ ಆಗೋದಿಲ್ಲ, ಯಾರೋ 10 ಜನ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರೆ ಆಗೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನ ಮುಖ್ಯಮಂತ್ರಿ ಅನ್ನಾಗಿ ಮಾಡಬೇಕು, ಇಲ್ಲವೇ ಈಗಿರುವಂಥವರನ್ನು ಮುಂದುವರಿಸಬೇಕಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖೇನ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದೆ ಆದರೆ ಸಂಪೂರ್ಣವಾದಂಥ ಅಧಿಕಾರ ಇರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲೇ ಬಿಟ್ಟರೆ ಅದು ಸಿದ್ದರಾಮಯ್ಯ ಅವರ ಕೈಯಲ್ಲೂ ಇಲ್ಲ, ನನ್ನ ಕೈಯಲ್ಲೂ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲೂ ಇಲ್ಲ, ಸ್ವತಃ 136 ಜನ ಶಾಸಕರ ಕೈಯಲ್ಲೂ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ರವಾನೆ ಮಾಡಿದರು. ಅದಾದ ಬಳಿಕ 2 ದಿನಗಳ ಹಿಂದೆ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ರಾಜ್ಯಕ್ಕೆ ಆಗಮಿಸಿರುವಂಥದ್ದು. ಅವರು ಏರ್ಪೋರ್ಟ್ಗೆ ಬಂದ ತಕ್ಷಣ, ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ ಕೊಟ್ಟಂತಹ ಒಂದು ಹೇಳಿಕೆ, ರಾಜ್ಯದಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಆ ಸ್ಥಾನದಿಂದ ಬದಲಾವಣೆ ಮಾಡುವಂತಹ ಒಂದು ಇಂಗಿತ, ಆ ಯೋಚನೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದರು. ಅದಾದ ಬಳಿಕವೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ಯಾರೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಹೇಳಿಕೆಗಳು ಡಿ.ಕೆ. ಶಿವಕುಮಾರ್ ಅವರ ಬಣದಿಂದ ಬಂದು, ಅದರಲ್ಲಿ ಪ್ರಮುಖವಾಗಿ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದನ್ನು ಪದೇ ಪದೇ ಹೇಳುವಂಥ ಒಂದು ಕೆಲಸನೂ ಮಾಡಿದ್ರು. ಯಾವಾಗ ಇಕ್ಬಾಲ್ ಹುಸೇನ್ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟರೋ ಅದಕ್ಕೆ ತದ್ವಿರುದ್ಧವಾದಂಥ ಒಂದು ಹೇಳಿಕೆ ಸಿದ್ದರಾಮಯ್ಯ ಅವರ ಬಣದಿಂದಲೂ ಕೂಡ ಬಂದು, ಸಿದ್ದರಾಮಯ್ಯ ಅವರು 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಲ್ಲ, ಪೂರ್ಣಾವಧಿ ಸಿ ಎಂ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿ 2 ಬಣಕ್ಕೂ ಕೂಡ ತಾಕೀತನ್ನು ಕೊಡಿ ಅನ್ನುವಂಥ ಒಂದು ಸಂದೇಶವನ್ನು ಡಿ.ಕೆ. ಶಿವಕುಮಾರ್ಗೂ ಕೊಟ್ಟರು, ಅದೇ ರೀತಿ ಸಿದ್ದರಾಮಯ್ಯರಿಗೂ ಕೊಟ್ಟರು. ಈ ಹಿನ್ನೆಲೆಯಲ್ಲೇ ಇಕ್ಬಾಲ್ ಹುಸೇನ್ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ವತಿಯಿಂದ ಶಿಸ್ತು ಮೀರಬೇಡಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಜೊತೆಗೆ ಕೆಪಿಸಿಸಿಯಿಂದ ಅವರಿಗೆ ನೋಟಿಸು ಕೂಡ ರವಾನೆ ಆಯಿತು. ಬೆಳಗ್ಗೆ ಎದ್ದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ಕ್ಯಾಬಿನೆಟ್ಗೂ ಹೋಗೋದಕ್ಕೂ ಮೊದಲು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರುವಾಗ ಬದಲಾವಣೆ ಮಾಡುವ ಯೋಚನೆ ಎಲ್ಲಿಂದ ಬಂತು ಅನ್ನುವಂತಹ ಹೇಳಿಕೆಯನ್ನು ಬೆಂಗಳೂರಲ್ಲಿ ಕೊಟ್ಟರು. ಅದಾದ ಕೆಲವೇ ಕ್ಷಣಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋದಂತಹ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ, ನಾನು 2.5 ವರ್ಷದ ಮುಖ್ಯಮಂತ್ರಿ ಅಲ್ಲ, ಪೂರ್ಣಾವಧಿ ಸಿ ಎಂ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಯಾವತ್ತೂ ಹೇಳದೇ ಇದ್ದಂತಹ ಸಿದ್ದರಾಮಯ್ಯ ಅವರು ಇವತ್ತು ಮೊದಲನೇ ಬಾರಿಗೆ ಈ ಮಾತನ್ನು ಹೇಳಿರುವಂಥದ್ದು. ಆದರೆ ಅದಕ್ಕೆ ಮುಂದುವರೆದು ಹೇಳ್ತಾರೆ, ನನ್ನನ್ನು ಬದಲಾವಣೆ ಮಾಡುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಆ ರೀತಿಯಾದಂಥ ಒಂದು ಹೇಳಿಕೆಯನ್ನು ಹೇಳಿದೆಯಾ ಅನ್ನೋ ಮಾಧ್ಯಮದವರು ನೀವು ಬದಲಾವಣೆ ಆಗ್ತೀರಾ ಅಂತ ಚರ್ಚೆ ಆಗ್ತಾ ಇದೆ, ವಿಪಕ್ಷದವರು ಇದನ್ನೇ ಹೇಳ್ತಾ ಇದ್ದಾರೆ ಅಂದಾಗ ವಿಪಕ್ಷದವರೇನು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದರೆ ಹೇಳಿ ಹೇಳೋದ್ರ ಮೂಲಕ ಒಂದು ವೇಳೆ ನನ್ನನ್ನು ಬದಲಾವಣೆ ಮಾಡಿದ್ದೆ ಆದರೆ ಅದು ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕು ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರ ತಲೆಯಲ್ಲೂ ಅದಿದ್ದೇ ಇದೆ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ನನಗೆ ಬೇರೆ ಆಪ್ಷನ್ ಇಲ್ಲ, ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣವಾದಂಥ ಒಂದು ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಸಹಜವಾಗಿ ಅವರ ಅಧ್ಯಕ್ಷಗಿರಿಯಲ್ಲಿ
ಪಕ್ಷ 136 ಸ್ಥಾನಗಳನ್ನು ಪಡೆದಿರೋದ್ರಿಂದ ಅವರು ಏನು ಸರ್ಕಸ್ ಮಾಡಬೇಕು, ಯಾವ ತಂತ್ರವನ್ನು ಮಾಡಿ 2.5 ವರ್ಷ ಬಳಿಕ ಮುಖ್ಯಮಂತ್ರಿ ಆಗಬೇಕು ಅದನ್ನು ಮುಂದುವರಿಸುವಂಥ ಒಂದು ಕೆಲಸ ಮಾಡೇ ಮಾಡ್ತಾರೆ. ಅದು 2.5 ವರ್ಷದ ಬಳಿಕ ನಾಯಕತ್ವ ಬದಲಾವಣೆ ಮಾಡೋದು ಬಿಡೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಈಗಿರುವಂಥದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅವ್ರ ಜೊತೆಗೆ ನಮ್ಮ ರಾಜ್ಯದವರೇ ಆಗಿರುವಂತಹ ರಾಷ್ಟ್ರೀಯ AICC ಕಾಂಗ್ರೆಸ್ನ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಈ 6 ಜನ ಮಾತ್ರ ಕೂತು ಚರ್ಚೆ ಮಾಡಿ ನಾಯಕತ್ವ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡ್ತಾರೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ನಾನೇ CM 5 ವರ್ಷ ಪೂರ್ಣಾವಧಿ CM ಅಂತ ಹೇಳಿದ್ರು ಕೂಡ ಇನ್ನು ಮುಂದೆ ಚರ್ಚೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸದ್ಯಕ್ಕೆ ಆಗ್ತಿರುವಂಥ ಒಂದು ಡ್ಯಾಮೇಜ್ ಕಂಟ್ರೋಲಿಂಗ್ ಹೇಳಿಕೆ ಅಂತ ತಿಳಿಬೋದು. ಏನೆಲ್ಲ ಪ್ರಶ್ನೆಗಳು ಉದ್ಭವ ಆಗಿದ್ವೋ ಆ ಪ್ರಶ್ನೆಗಳಿಗೆ ತೆರೆ ಎಳೆಯುವಂಥ ಒಂದು ಹೇಳಿಕೆ ಇದನ್ನು ಅನ್ನೋದನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ಹೇಳಿಕೆಗಳು ಬರೋದೇ ಇಲ್ಲ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಒಟ್ಟಾರೆ 2.5 ವರ್ಷ ಸೆಪ್ಟೆಂಬರ್ ತಿಂಗಳಿಗೆ ಕೊನೆಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ರಮ್ಯಾ, ಮಾರುತಿ, ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಅನುಭವಿ ರಾಜಕೀಯವನ್ನ ಮಾಡಿದಂತಹ ವ್ಯಕ್ತಿ ಅನ್ನೋದು ಗೊತ್ತಿರುವಂತಹ ವಿಚಾರ. ಬಟ್ ಆದ್ರೆ ನೋಡಿ, ಉದ್ದೇಶಪೂರ್ವಕವಾಗಿ ಈ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರಾ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು CM ಆಗುವಂತಹ ಕನಸನ್ನ ಇಲ್ಲಿಗೆ ಕೈ ಚೆಲ್ಲಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಈಗ. ರಮ್ಯ, ಇಲ್ಲಿ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟರು ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಯಾವುದೇ ಮುಖ್ಯಮಂತ್ರಿ ಇರ್ಬೋದು. ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ನಡೆದಿದೆ. ಈಗ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಹಿಂದೆ ಹಲವರು ಆ ಹುದ್ದೆಯನ್ನು ಅಲಂಕರಿಸಿ ಹೋಗಿದ್ದಾರೆ. ಯಾರೇ ಬದಲಾವಣೆ ಆದರೂ ಕೂಡ ಬದಲಾವಣೆ ಇನ್ನೊಂದು ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ 6 ತಿಂಗಳಿಗೆ ಆಗುವಂತಹ ಚಾನ್ಸಸ್ ಇದ್ದರೂ ಕೂಡ ನಾನು ಕೆಳಗಿಳಿತಿದ್ದೀನಿ ಅನ್ನುವಂಥದ್ದನ್ನು ಬಹಿರಂಗವಾಗಿ ಯಾವ ಮುಖ್ಯಮಂತ್ರಿಯೂ ಹೇಳೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಆ ರೀತಿ ಹೇಳಿದ್ದೇ ಆದರೆ ಅದು ಒಂದು ರೀತಿ ಪಕ್ಷದಲ್ಲೂ ಬೇರೆ ಮೆಸೇಜ್ ರವಾನೆ ಆಗುತ್ತೆ. ಅವ್ರ ಮೇಲೆ ಅವರ ಪಕ್ಷದಲ್ಲಿರುವಂತಹ ಶಾಸಕರಿಗೆ ಬೇರೆ ಸಂದೇಶ ರವಾನೆ ಆಗ್ಬೋದು. ಜೊತೆಗೆ ಆಡಳಿತದಲ್ಲಿ ಬಿಗಿ ಆಡಳಿತವನ್ನು ಕೊಡೋದು, ಆಡಳಿತ ಅಧಿಕಾರಿಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಕಾರಣಕ್ಕೋಸ್ಕರವೇ ಯಾವುದೇ ಹೈಕಮಾಂಡ್ ಆಗಿರ್ಬೋದು, ನಾವು 2.5 ವರ್ಷಕ್ಕೆ ಒಬ್ಬರನ್ನ CM ಮಾಡಿದ್ದೀವಿ ಅಂತ ಸಂದೇಶವನ್ನು ಕೊಡೋದಿಲ್ಲ. ಅದೇ ರೀತಿ ಮುಖ್ಯಮಂತ್ರಿ ಆಗಿರುವಂಥವರು ನಾನು 2.5 ವರ್ಷಕ್ಕೆ ಇಳಿದೋಗ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳೋದಿಲ್ಲ. ಅಧಿಕಾರಿ ವರ್ಗ ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸ್ಬೋದು ಅಂತ ಇನ್ನೊಂದು ಇವರು 2.5 ವರ್ಷ ಇರ್ತಾರೆ, ಆಮೇಲೆ ಮತ್ತೊಬ್ಬರು ಬರ್ತಾರೆ ಅನ್ನುವಂಥ ರೀತಿಯಲ್ಲಿ ಪಕ್ಷದ ಶಾಸಕರು ನಡ್ಕೊಳ್ಬೋದು. ಅದೇ ರೀತಿ ಅಧಿಕಾರಿ ವರ್ಗಕ್ಕೂ ಕೂಡ ಅದರ ಒಂದು ಲಾಭವೂ ಕೂಡ ಆಗ್ಬೋದು. ಹೀಗಾಗಿ ಯಾವ ಮುಖ್ಯಮಂತ್ರಿಯೂ ಕೂಡ ಇನ್ನೊಂದು ದಿನಕ್ಕೋ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಗೊತ್ತಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ನನಗೆ ಇಂತಿಷ್ಟೇ ಕಾಲದವರೆಗೂ ಮುಖ್ಯಮಂತ್ರಿ ಆಗು ಅಂತ ಹೇಳಿದ್ದಾರೆ ಅಂತ ಯಾವ ಮುಖ್ಯಮಂತ್ರಿ ಕೂಡ ಹೇಳಲ್ಲ. ಇವತ್ತು ಆ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ, ಸಿದ್ದರಾಮಯ್ಯ ಅವರು ಹೇಳೋದಿಲ್ಲ. ಈ ಹಿಂದೆ ಹಲವರು ಆ ಸ್ಥಾನವನ್ನು ಅಲಂಕರಿಸಿದ್ರು, ಅವರು ಕೂಡ ರಾಜೀನಾಮೆ ಕೊಡುವಂಥ ಒಂದು ಕ್ಷಣದವರೆಗೂ ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಲೇ ಹೇಳಿದ್ದು. ಹೀಗಾಗಿ ಇದನ್ನು ನಾವು ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟರು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಿತ್ತು, ಆ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಒಂದು ದಾರಿ ಅಂತ ಹೇಳ್ಬೋದು. ಜೊತೆಗೆ ಹಲವು ಶಾಸಕರಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಚರ್ಚೆ ಆಗ್ತಿತ್ತು. ಅದೆಲ್ಲದಕ್ಕೂ ಕೂಡ ತೆರೆಯುವಂಥ ಒಂದು ಕೆಲಸ ಅಂತ ಹೇಳ್ಬೋದು. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ರಾಜ್ಯದಲ್ಲಿ ಸರ್ಕಾರ ಯಾವ ರೀತಿಯಾಗಿ ನಡೀತಾ ಇದೆ, ಕೇವಲ ಅಧಿಕಾರಕ್ಕೋಸ್ಕರ ಇಬ್ಬರ ನಡುವೆ ನಡೀತಾ ಇರುವಂಥ ಒಂದು ಫೈಟ್ ಅನ್ನುವಂಥ ಒಂದು ರೀತಿಯಲ್ಲಿ ಏನು BJP ಮತ್ತು JDS ನಾಯಕರು ಜನಾಭಿಪ್ರಾಯವನ್ನು ಸೃಷ್ಟಿ ಮಾಡೋದಕ್ಕೆ ಹೋಗಿದ್ರು, ಅದೆಲ್ಲದಕ್ಕೂ ಕೂಡ ಚೆಕ್ಮೇಟ್ ಕೊಡುವಂತಹ ಒಂದು ರೀತಿಯಲ್ಲಿ ಈ ಹೇಳಿಕೆ ಅಂತ ಹೇಳ್ಬೋದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.